ಎಲ್ರಿಗೂ ನಮಸ್ಕಾರ. ಈ ಉತ್ತರ ಕರ್ನಾಟಕ ಈ ಕಡೆ ರಾಯಚೂರು ಈ ಭಾಗದಲ್ಲಿರ್ತಕ್ಕಂಥ ಎಷ್ಟೋ ಜನ ಬಡ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳು ವಿದ್ಯಾಭ್ಯಾಸ ಮಾಡಿ ಕೆಲಸ ಸೇರ್ಕೊಳ್ಳೋದಕ್ಕೆ ಅವ್ರಿಗೆ ಕೆಲಸ ಸಿಗ್ತಾ ಇಲ್ಲ ಅನ್ನೋದಕ್ಕಿಂತ ಈಗಿನ ವ್ಯವಸ್ಥೆ, ರಾಜಕೀಯ ವ್ಯವಸ್ಥೆ ಸರಿ ಇಲ್ಲದಿರೋದಕ್ಕೆ ಕಾರಣ ತುಂಬಾ ಜನ ಬಡಸ್ತನದಲ್ಲಿ ಬೆಳೀತಕ್ಕಂಥ ಮಕ್ಕಳುಗಳು, ಹುಡುಗರುಗಳು, ಹೆಣ್ಮಕ್ಳುಗಳು ಅವರೆಲ್ಲ ಕಷ್ಟ ಬಿದ್ದು ಓದಿರ್ತಾರೆ. ಓದಿದ್ರು ಅವ್ರಿಗೆ ಕೆಲಸ ಸಿಗಲ್ಲ. ಏನೋ ಬೆಂಗಳೂರಿಗೆ ಬರ್ತಾರೆ, ಬೆಂಗಳೂರಿಗೆ ಬಂದು ಏನಾದ್ರು ಸಂಪಾದನೆ ಮಾಡಿ ಏನಾದ್ರು ಒಂದು ಹೆಸರು ಮಾಡೋಣ, ಊರ್ ಕಡೆ ಸ್ವಲ್ಪ ಚೆನ್ನಾಗಿಡೋಣ ಅಂತ ಉದ್ದೇಶದಿಂದ ಆ ಕಡೆಯಿಂದ ಬರ್ತಾರೆ. ಆ ಕಡೆಯಿಂದ ಅಂತ ಏನಿಲ್ಲ, ಕರ್ನಾಟಕದ ಮೂಲ ಭಾಗದಿಂದಲೂ ಬೆಂಗಳೂರಿಗೆ ಬರ್ತಾರೆ. ಮಹಾರಾಷ್ಟ್ರ ಭಾಗದಲ್ಲಿರೋರಂತೂ ಆ ಕಡೆ ಬಾಂಬೆ ಕಡೆ ಹೋಗ್ತಾರೆ, ಈ ಕಡೆ ಕಾರವಾರ ಕಡೆ ಇರೋರೆಲ್ಲ ಗೋವಾಗೆ ಹೋಗ್ತಾರೆ, ಈ ಕಡೆ ತೆಲಂಗಾಣ ಕಡೆ. ಟೋಟಲ್ ಏನು ಅಂತ ಹೇಳಿದ್ರೆ ನಮ್ಮ ಕರ್ನಾಟಕದಲ್ಲಿ ಸೇಫ್ ಆದ ಸ್ಥಳ ಅಂತ ಹೇಳಿದ್ರೆ ಬೆಂಗಳೂರು ಬಂದ್ರೆ ಬೆಂಗಳೂರಲ್ಲಿ ನೆಮ್ಮದಿಯಾಗಿರ್ತಾನೆ, ಚೆನ್ನಾಗಿರ್ತಾನೆ, ನನ್ನ ಮಗ ಯಾವ್ದು ತೊಂದರೆ ಇಲ್ಲದೆ ನೆಮ್ಮದಿಯಾಗಿರ್ತಾನೆ ಅನ್ನೋ ಒಂದೇ ಒಂದು ಉದ್ದೇಶಕ್ಕೋಸ್ಕರ ಇವರು ಬೆಂಗಳೂರಿಗೆ ಕಳ್ಸಿಕೊಡ್ತಾರೆ. ಬೆಂಗಳೂರಿಗೆ ಕಳ್ಸಿಕೊಟ್ಟಾದ್ಮೇಲೆ ಏನ್ ಮಾಡ್ತಾರೆ, ಹಳ್ಳಿಯಿಂದ ಏನೋ ಕಷ್ಟ ಬಿದ್ದು ಏನೋ ಮಾಡ್ಕೊಂಡು ಆ ಕಡೆಯಿಂದ ಇಲ್ಲಿ ಬರ್ತಾರೆ. ಬೆಂಗಳೂರಿಗೆ ಬಂದಾದ್ಮೇಲೆ ಎಷ್ಟು ಜನ ಹುಡುಗರುಗಳಿಗೆ ಕೆಲಸ ಏನ್ ಮಾಡಬೇಕು ಅನ್ನೋದು ಗೊತ್ತಾಗಲ್ಲ. ಏನ್ ಮಾಡಬೇಕು ಅನ್ನೋ ಕೆಲವು ಜನ ಪೆಟ್ರೋಲ್ ಬಂಕ್ ಸೇರ್ಕೊತಾರೆ, ಕೆಲವು ಜನ ಎಲ್ಲೋ ವಾಟರ್ ಸರ್ವಿಸ್ ಮಾಡೋ ಜಾಗದಲ್ಲಿ ಹೋಗಿ ಸೇರ್ಕೊಂತಾರೆ, ಎಲ್ಲೋ ಜೀವನ ಹೊಟ್ಟೆ ತುಂಬಿಸ್ಕೊಳ್ಳೋಕೋಸ್ಕರ ಏನೇನೋ ಸೇರ್ಕೊಂತಾರೆ. ಕೆಲವು ಜನಗಳು ಆಯ್ಕೆ ಮಾಡ್ಕೊಂತಾರೆ, ಕೆಲವು ಜನಗಳು ಸ್ವಲ್ಪ ಒಂದಷ್ಟು ದುಡ್ಡು ಮಾಡ್ಕೊಂಡು ಒಂದು 2 ವೀಲರ್ ತಗೊಳ್ಳೋಷ್ಟು ಕೆಪಾಸಿಟಿ ಮಾಡ್ಕೊಂಡು ಒಂದು DL ಮಾಡಿಸ್ಕೊಂಡು ಒಂದು ಡ್ರೈವಿಂಗ್ ಲೈಸೆನ್ಸ್ ಮಾಡಿಸ್ಕೊಂಡು ಒಂದು ಸಣ್ಣ ಗಾಡಿ ಒಂದು ತಗೊಂಡು ನಾವೊಂದು ಸೊಸೈಟಿನಲ್ಲಿ, ಸಮಾಜದಲ್ಲಿ ಏನಾದರೂ ಒಂದು ಸೇವೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಇಟ್ಕೊಂಡು ಒಂದು ಡೆಲಿವರಿ ಬಾಯ್ ಆಗಿ ಸೇರ್ಕೊಳ್ಳೋಣ ಅಂತ ಯೋಚನೆ ಮಾಡೋ ಎಷ್ಟೋ ಜನ ಮಕ್ಕಳುಗಳು SLC, PUC, ಡಿಗ್ರಿ, MCom, MBA, MEd ಮಾಡಿರೋರು ಕೂಡ ಇವತ್ತು ಡೆಲಿವರಿ ಬಾಯ್ಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಡೆಲಿವರಿ ಬಾಯ್ಸ್ ಆಗಿ ಕೆಲಸ ಮಾಡುತ್ತಾ ಇರೋದ್ರಿಂದ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಜನಗಳು ಸೋಂಬೇರಿ ಮುಂಡೆ ಮಕ್ಕಳು. ಸೋಂಬೇರಿಗಳು ಹೆಂಗೆ ಅಂತ ಹೇಳಿದ್ರೆ ಯಾವುದಕ್ಕೆ ಆಗಲಿ ಹೊರಗಡೆ ಹೋಗಲ್ಲ. ಅವರು ಎಲ್ಲ ಕುಂತಿದ್ದ ಜಾಗದಲ್ಲಿ ಪ್ರತಿಯೊಂದು ಆಗಬೇಕು. ಹಂಗಾಗಿ ನಮ್ಮ ಡೆಲಿವರಿ ಬಾಯ್ಸ್ಗೂ ಹೊಟ್ಟೆ ತುಂಬುತ್ತಾ ಇದೆ, ಅವ್ರು ಕೊಡೋ ದುಡ್ಡಿಲ್ಲ. ಕೆಲವು ಜನ ಒಳ್ಳೆಯವರು ಇರ್ತಾರೆ, ಎಲ್ಲಾರನ್ನೂ ಕೆಟ್ಟವರು ಅಂತ ನಾನು ದೂಷಿಸಕ್ಕಾಗಲ್ಲ. ನಮ್ಮ ಡೆಲಿವರಿ ಬಾಯ್ಸಲ್ಲಿ ತುಂಬಾ ಜನ ಕಷ್ಟದಿಂದ ಬಂದಿರೋರೇನೆ ಹೊಟ್ಟೆ ಬಟ್ಟೆಗೋಸ್ಕರ, ಊರ್ ಕಡೆ ಕಷ್ಟಕ್ಕೋಸ್ಕರ ಇವು ಓದಿ ಸಂಪಾದನೆ ಮಾಡಿ ಏನಾದ್ರು ಮಾಡೋ ಉದ್ದೇಶ ಇಟ್ಕೊಂಡು ಅವರು ಬೆಂಗಳೂರಿನಲ್ಲಿ ಡೆಲಿವರಿ ಬಾಯ್ಸ್ ಆಗಿ ಸ್ವಿಗ್ಗಿ, ಜೊಮ್ಯಾಟೊ ಈ ತರ ಯಾವ್ಯಾವ ಆ್ಯಪ್ಗಳಿದ್ದಾವೆ ಆ್ಯಪ್ಗಳನ್ನೆಲ್ಲ ಡೌನ್ಲೋಡ್ ಮಾಡಿಕೊಂಡು ಒಂದು 2 ವೀಲರ್ ಗಾಡಿ ತಗೊಂಡು ಒಂದು DL ಮಾಡಿಸ್ಕೊಂಡು ಆ್ಯಪ್ ಮಾಡ್ಕೊಂಡು ದುಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದುಡಿಯೋಕೆ ಸ್ಟಾರ್ಟ್ ಮಾಡ್ಕೊಂಡಾಗ ಒಬ್ಬೊಬ್ರು ಒಂದೊಂದು ಯಾವ್ಯಾವ ಏರಿಯಾದಲ್ಲಿ ಇರ್ತಾರೆ, ಆ ಏರಿಯಾದಲ್ಲಿ ಇರೋರಿಗೆ ಸ್ವಿಗ್ಗಿಯಲ್ಲವರು, ಜೊಮ್ಯಾಟೊ ಆಗ್ಬೋದು, ಯಾವುದೇ ಆ್ಯಪ್ಗಳು ಆಗ್ಬೋದು, ಅವ್ರಿಗೆ ಮೆಸೇಜ್ ಹೋಗುತ್ತೆ, ಇಂಥ ಕಡೆಯಿಂದ ಇಲ್ಲಿ ಇವ್ರಿಗೆ ಕಾಲ್ ಬಂದಿದೆ, ಇಂಥ ಕಡೆ ಹೋಗಿ ಅಂತ. ಅವ್ರು ಹೋಗಿ ಅವ್ರು ಹೇಳಿದ್ದು ಯಾರು ಕಸ್ಟಮರ್ಸು ಯಾರು ಕಾಲ್ ಮಾಡಿ ಹೇಳಿರ್ತಾರ ಆ ಹೋಟ್ಲಲ್ಲೇ ಹೋಗಿ ಅವ್ರಿಗೆ ತಿಂಡಿ ಆಗಲಿ ಮತ್ತೊಂದಾಗಲಿ ತಗೊಂಡೋಗಿ ಕೊಡಬೇಕು. ಮತ್ತೊಂದು ಬಿರಿಯಾನಿ ಹೋಟ್ಲು ಅಂದ್ರೆ ಆ ಹೋಟ್ಲಲ್ಲಿ ಅವ್ರು ಯಾವ ಹೋಟ್ಲಲ್ಲಿ ಹೇಳ್ತಾರೆ ಆ ಹೋಟ್ಲಲ್ಲೇ ತಗೊಂಡೋಗಿ ಕೊಡಬೇಕು. ಕೊಡಬೇಕಾದ್ರೆ ಒಂದು 10 ನಿಮಿಷ 15 ನಿಮಿಷ ಸ್ವಲ್ಪ ಏನಾದ್ರು ಟ್ರಾಫಿಕ್ ಜಾಮ್ ಆಗಿ ಏನಾದ್ರು ಪ್ರಾಬ್ಲಮ್ ಆಗಿ ಅಥವಾ ಹೋಟ್ಲಲ್ಲಿ ಕೊಡಕ್ಕೆ ಏನಾದ್ರು ಲೇಟ್ ಆದಾಗ ಸಮಸ್ಯೆ ಆಗೋದು ಇಲ್ಲಿ ಹೋಟ್ಲುಗಳಲ್ಲಿ ಟ್ರಾಫಿಕ್ನಲ್ಲಿ ಬಂದು ಮುಂದೆ ಹೋದಾಗ ತಗೊಂಡೋದಾಗ ಅವ್ರ ಮನೆ ಬಾಗಿಲಿಗೆ ತಗೊಂಡೋಗಿ ಹಾರನ್ ಹೊಡೆದು ತಗೊಂಡೋಗಿ ಅವರು ಕೊಟ್ಟಂತ ಆರ್ಡರ್ನ ವಾಪಸ್ಸು ನಾವು ಅವರು ಕೊಡಕೋಯ್ತು ಅಂತ ಹೇಳಿದ್ರೆ ಕೆಲವು ಜನಗಳು ಸೇಫ್ ಆಗಿಸ್ಕೊಂತಾರೆ. ನಾವೇನು ಯಾರು ಆರ್ಡರ್ ತಗೊಂತಾರೆ ಡೆಲಿವರಿ ಬಾಯ್ಸ್ಗಳು ಯಾರು ಎಲ್ಲ ಸ್ವಾಭಿಮಾನಿಗಳು, ಕಷ್ಟ ಬಿದ್ದು ದುಡಿಬೇಕು ಅನ್ನೋ ಉದ್ದೇಶ ಇಟ್ಕೊಂಡೇನೆ ಎಲ್ಲರೂ ಡೆಲಿವರಿ ಬಾಯ್ಸ್ ಆಗಿರೋದು. ಯಾರು ಮೋಸ ಮಾಡಿ ವಂಚನೆ ಮಾಡಬೇಕು ಅನ್ನೋರಿದ್ರೆ ಈ ಕೆಲಸಕ್ಕೆ ಯಾರು ಬರಲ್ಲ. ಡೆಲಿವರಿ ಬಾಯ್ಸ್ ಅಂದ್ರೆ ಒಬ್ರು ಒಂಥರ ವಾರಿಯರ್ಸ್ ಇದ್ದಂಗೆ. ಎಷ್ಟು ಜನಕ್ಕೆ ಸೇವೆ ಒದಗಿಸ್ತಾರೆ, ಲಕ್ಷಾಂತರ ಜನಕ್ಕೆ ಸೇವೆ ಒದಗಿಸ್ತಾ ಇದ್ದಾರೆ. ಲಕ್ಷಾಂತರ ಜನ ಇವತ್ತು ಸ್ವಿಗ್ಗಿ, ಜೊಮ್ಯಾಟೊದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಈ ತರ ಆ್ಯಪ್ಗಳು ಇಲ್ಲ ಅಂತ ಹೇಳಿದ್ರೆ ನಮ್ಮ ರಾಜ್ಯದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಈ ಉದ್ಯೋಗದಿಂದ ನರಳಿ ಸಾಯುವಂತ ಜನ ತುಂಬಾ ಜನ ಆಗ್ತಾ ಇದ್ರು. ಅಟ್ಲೀಸ್ಟ್ ನಮ್ಮ ಅದೃಷ್ಟನೋ ಏನೋ ಗೊತ್ತಿಲ್ಲ,
ಈ ಆ್ಯಪ್ಗಳ ಓಪನ್ ಆಗಿರೋದ್ರಿಂದ ಎಲ್ರಿಗೂ ಒಂದೊಂದು ಕೆಲಸ ಸಿಗ್ತಾ ಇದೆ. ಅವರವ್ರ ಶಕ್ತಾನುಸಾರ ಅವರವರು ಯುಕ್ತಿಯಾನುಸಾರ ಸಂಪಾದನೆ ಮಾಡ್ಕೊಂಡು ಡೈಲಿ 500, 600, 700, 800 ರೂಪಾಯಿ ಸಂಪಾದನೆ ಮಾಡ್ಕೊಂಡು 24 ಅವರ್ ಮಾಡ್ತಾರೆ, 12 ಅವರ್ ಮಾಡ್ತಾರೆ. ಎಷ್ಟು ಅವರ್ ದುಡಿರಿ, ನೀವು ಮೊಬೈಲ್ ಆನ್ ಮಾಡ್ಕೊಂಡ್ರೆ ಸಾಕು, ನೀವು ಬರ್ತಾ ಇರ್ತವೆ. 24 ಅವರ್ ದುಡಿತೀರಾ, ದುಡಿರಿ ಕೊಡ್ತಾ ಇರ್ತಾರೆ ಅಡ್ರೆಸ್ಗಳನ್ನ. ಹಂಗಾಗಿ ಕೆಲವೊಂದ್ಸಲಿ ನಮ್ಮ ಬೆಂಗಳೂರಿನಲ್ಲಿರೋರು ಕೆಲವು ಜನ ಒಳ್ಳೆಯವರು ಇದ್ದಾರೆ, ಕೆಲವು ಜನ ಕೆಟ್ಟವರು ಇದ್ದಾರೆ. ಕೆಲವು ಜನ ಕೆಟ್ಟವರು ನಮ್ಮನ್ನ ಯಾರು ಅದು ಝೊಮ್ಯಾಟೊ, ಸ್ವಿಗ್ಗಿನಲ್ಲಿ ಮಾಡ್ತಕ್ಕಂಥ ಆರ್ಡರ್ ಮಾಡ್ತಕ್ಕಂಥ ಡೆಲಿವರಿ ಬಾಯ್ಸ್ನ ಅಸ್ಪೃಶ್ಯರ ತರ ನೋಡ್ತಾರೆ, ಕೆಟ್ಟ ದೃಷ್ಟಿನಲ್ಲಿ ನೋಡ್ತಾರೆ. ಹೆಂಗೆ ಮಾತಾಡ್ತಾರೆ ಅಂತ ಹೇಳಿದ್ರೆ ಕೊಯ್ತು ಅಂತ ಹೇಳಿ ಕೆಟ್ಟ ಮಾತಿಂದಲೇ ಬೈತಾರೆ. ಅದು ಬಾಯಿನಲ್ಲಿ ಹೇಳಿದ್ರೆ ಹೊಲಸಾಗುತ್ತೆ. ಆ ತರ ಕೆಲವು ಜನ ಮಾತಾಡ್ತಾರೆ. ಕೆಲವು ಜನಗಳು ಇಸ್ಕೊಂಡ್ಬಿಟ್ಟು ಕಪಾಳ ಕೊಡ್ದು ಕಳ್ಸೋರು, ದುಡ್ಡು ಕೊಡಲ್ಲ, ಕಪಾಳ ಕೊಡು, ದುಡ್ಡು ಈ ಕಡೆ ಇಟ್ಕೊಡಲ್ಲ, ಈ ಕಡೆ ಕಪಾಳ ಕೊಡ್ದು ಕಳ್ಸೋರೆ. 1ನೇ ಫ್ಲೋರ್ ಅಂತ ಹೇಳ್ತಾರೆ, 5ನೇ ಫ್ಲೋರ್ ಹೋಗೋಷ್ಟೊತ್ತಿಗೆ ಬಾಗ್ಲ ಹಾಕೊಂಡಿರ್ತಾರೆ. ಇಷ್ಟೊತ್ತಿಗೆ ನಾವು ಬರೋದು ಬೋಳಿ ಮಗನೇ ಎಷ್ಟೊತ್ತೇ ಆಗಿದ್ದು ನಾವು ಹೇಳಿ ಆರ್ಡರ್ ಮಾಡಿ ಎಷ್ಟೊತ್ತಾಯ್ತು, ಇಷ್ಟೊತ್ತಿಗೆ ಬಂದಿದ್ದೀನಿ ನೀನು ಅಂತ ಹೊಡಿತಾರೆ. ದಯವಿಟ್ಟು ಕರ್ನಾಟಕ ಜನತೆಗೆ ಹಿಂಗಂತೀನಿ, ಯಾರೆಲ್ಲ ಡೆಲಿವರಿ ಬಾಯ್ಸ್ ಆಗಿ ಕೆಲಸ ಮಾಡ್ತಾ ಇರೋದೇ ಸ್ವಿಗ್ಗಿ ಝೊಮ್ಯಾಟೊದಲ್ಲಿ, ಅವರೆಲ್ಲ ಕಷ್ಟ ಜೀವನದಲ್ಲಿರೋರು. ತಂದೆ ತಾಯಿಗೆ ಸಹಾಯ ಆಗ್ಲಿ, ತಂಗಿ ಇದ್ದೀರಿ ಮದುವೆ ಮಾಡಿದಾಗ ಸಹಾಯ ಆಗ್ಲಿ, ತಾನು ಸ್ವತಂತ್ರವಾದ ಬದುಕನ್ನ ಏನಾದ್ರು ಒಂದು ಬದುಕು ಕಟ್ಕೊಳ್ಳೋಣ ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ಸ್ವಿಗ್ಗಿ ಝೊಮ್ಯಾಟೊ ಅನ್ನೋ ಇದ್ರೊಳಗೆ ಡೆಲಿವರಿ ಬಾಯ್ಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಯಾರಿಗೂ ನೀವು ವಹಿಸಬೇಡಿ. ನೀವು ಅವ್ರು ಯಾರು ಕಳ್ಳರುಗಳಲ್ಲ, ಸೋಮಾರಿಗಳಲ್ಲ, ನಿಮ್ ತರ ಅವಿವೇಕಿಗಳಲ್ಲ. ಕಷ್ಟದಿಂದ ದುಡಿಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ಡೆಲಿವರಿ ಬಾಯ್ಸ್ ಆಗಿ ಆಪ್ಗಳು ಡೌನ್ಲೋಡ್ ಮಾಡಿಕೊಂಡು ಒಂದು ಕಷ್ಟದಿಂದ ತಾಳಿನೋ ಅಥವಾ ಮತ್ತೊಂದು ಅರ್ಹ ಇಟ್ಬಿಟ್ಟು 4,000, 5,000 ರೂಪಾಯಿ ಗಾಡಿ 2 ವೀಲರ್ ಪರ್ಚೇಸ್ ಮಾಡಿ DL ತಗೊಂಡು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಯಾರ್ದೋ ಐಡಿ ಇಟ್ಕೊಂಡು ಇವತ್ತು ಎಷ್ಟೋ ಜನ ಕೆಲಸ ಮಾಡ್ತಾ ಇರ್ತಾರೆ. ಯಾರ್ದೋ ಬೇರೆಯವ್ರ ಐಡಿ ಇಟ್ಕೊಂಡು ಅವ್ರ ಮನೆಯಲ್ಲಿ ಇರ್ತಾರೆ, ಅವ್ರ ಐಡಿ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಡಬಲ್ ಡ್ಯೂಟಿ ಮಾಡ್ತಾ ಇದ್ದಾರೆ. ಒಬ್ಬೊಬ್ಬರಿಗೆ ಗಾಡಿ ಇರಲ್ಲ, DL ಇರಲ್ಲ, ಏನೋ ಪ್ರಾಬ್ಲಮ್ ರಿಪೇರಿ ಆಗಿರ್ತದೆ, ಮತ್ತೊಂದಾಗಿರ್ತದೆ, ಹಳೆ ಗಾಡಿ ತಗೊಂಡಿರ್ತಾರೆ. ಅಂತವ್ರಿಗೆಲ್ಲ ಎಷ್ಟು ಕಷ್ಟ ಇದೆ ಅಂತ ಹೇಳಿದ್ರೆ ನಿಮ್ಗೇನು ಗೊತ್ತು? ನಿಮ್ಗೆ ದುಡ್ಡಿನ ಅಹಂಭಾವ, ಶ್ರೀಮಂತತನ ಎಲ್ಲ ಇರೋದ್ರಿಂದ, ನಿಮ್ಮ ಅಹಂಕಾರ ಜಾಸ್ತಿ ಆಗಿರೋದ್ರಿಂದ ಡೆಲಿವರಿ ಬಾಯ್ಸ್ಗಳ ಮೇಲೆ ಹರಿಯಾಯ್ತೀರ. ಇದರಿಂದ ನಿಮ್ಗೆ ಏನ್ ಪ್ರಯೋಜನ? ನಿಮಗೆ ಸೇವೆ ಮನೋಭಾವದಿಂದ ನಿಮ್ಮ ಮನೆಗೆ ತಂದು ಕೊಡ್ತಾ ಇದ್ದಾರಲ್ಲ ಅನ್ನೋದು ಒಂದು ಸಣ್ಣ ಕೃತಜ್ಞತೆ ಇಟ್ಕೊಳ್ಳಿ. ದಯವಿಟ್ಟು ಯಾರೂ ಡೆಲಿವರಿ ಬಾಯ್ಸ್ಗಳು ಯಾರನ್ನು ಕೆಟ್ಟವರಲ್ಲ. ಕಷ್ಟಪಟ್ಟು ದುಡಿದು ತಿನ್ನೋವಂಥವ್ರು. ಅವ್ರಿಗೆ ನೀವು ನಿಮ್ಮ ಸೇವೆಗಾಗಿ ಸದಾ ಸಿದ್ಧರಿರ್ತಾರೆ. ಅವ್ರಿಗೆ ನೀವು ಯಾವತ್ತು ಗೌರವ ಕೊಡ್ತೀರೋ ಅವತ್ತು ದೇಶ ಉದ್ಧಾರ ಆಗ್ತದೆ. ಯಾರಿಗೂ ದಯವಿಟ್ಟು ಸುಮ್ಮನೆ ಎಲ್ರಿಗೂ ನೀವು ಬೈಯೋದು, ಹೊಡೆಯೋದು, ಸ್ವಿಗ್ಗಿ ಝೊಮ್ಯಾಟೊ ಈ ಯಾವ ಡೆಲಿವರಿ ಬಾಯ್ಸ್ಗಳು ಇರ್ತಾರೆ, ಫೋಟೋಗಳು, ಇವ್ರಿಗೆಲ್ಲ ಬೈಯೋದು, ಹೊಡೆಯೋದು ಕೆಟ್ಟದಿಂದ ನೋಡ್ತು ಅಂತ ಹೇಳಿದ್ರೆ ಮುಂದಿನ ದಿನದಲ್ಲಿ ಇದಕ್ಕೊಂದು ದೊಡ್ಡ ಹೋರಾಟ ಹಮ್ಮಿಕೊಬೇಕಾಗ್ತದೆ. ಇವತ್ತಿನ ದಿವಸ ಲಕ್ಷಾಂತರ ಜನ ನಿರುದ್ಯೋಗಿಗಳು ಉದ್ಯೋಗ ಇಲ್ದಲೆ ಇವತ್ತು ಕೆಲಸ ಸೇರ್ಕೊಂಡಿದ್ದಾರೆ. ಅವರೆಲ್ಲ ಒಟ್ಟಾಗಿ ನೀವೇನಾದ್ರೂ ಅಪ್ಪಿತಪ್ಪಿ ಒಬ್ಬರ ಮೇಲೇನಾದ್ರೂ ನೀವು ಕೈ ಮಾಡಿದ್ರಿ ಅಂದ್ರೆ ನಿಮಗೆ ಏನಂದ್ರೆ ಮುಂದೆ ಕಾದಿರ್ತದೆ. ನಿಮ್ಗೆ ಯಾರು ನಿಮಗೆ ಆರ್ಡರ್ ಕೊಡಿ ಅಂತ ಕೇಳಕ್ ಹೋಗಲ್ಲ. ಹೊಟ್ಟೆಗೋಸ್ಕರ ಬಂದಿರ್ತೀರ, ನೀವು ಆರ್ಡರ್ ಕೊಟ್ಟಿರ್ತೀರ, ಆರ್ಡರ್ ಮಾತ್ರನೇ ಇಸ್ಕೊಬೇಕು. ಗೌರವ ಕೊಟ್ಟು ಗೌರವ ತಗೋಬೇಕು. ಯಾರ ಮೇಲಾದ್ರು ದೌರ್ಜನ್ಯ ಮಾಡೋದು, ದಬ್ಬಾಳಿಕೆ ಮಾಡೋದು, ನಮ್ಮ ಡೆಲಿವರಿ ಬಾಯ್ಸ್ಗಳ ಮೇಲೆ ಏನಾದ್ರು ತೊಂದರೆ ಏನಾದ್ರು ಕೊಟ್ರಿ ಅಂತ ಹೇಳಿದ್ರೆ ನಿಮ್ಮ ಮುಂದಿನ ದಿನಗಳಲ್ಲಿ ಗಾಚಾರ ಕಾದಿರ್ತದೆ. ಬೆಂಗಳೂರಿನಲ್ಲಿರೋದು ಯಾರೆಲ್ಲ ಸೇವೆ ತಗೊಂಡು ಅವ್ರಿಗೆ ರಿವರ್ಸ್ ಕೊಡ್ದಲ್ಲಿರ್ತಾರೆ ಅವ್ರಿಗೆ ಹೇಳ್ತಾ ಇರ್ತಾರೆ, ಎಲ್ರಿಗೂ ಅಲ್ಲ. ಯಾರು ಸೇವೆ ತಗೊಂಡು ಅವ್ರಿಗೆ ತೊಂದರೆ ಕೊಡ್ತಾ ಇದ್ದಾರೋ ಡೆಲಿವರಿ ಬಾಯ್ಸ್ಗಳಿಗೆ, ಅಂತವರಿಗೆ ನಾವು ವಾರ್ನಿಂಗ್ ಕೊಡ್ತಾ ಇರೋದು. ಲಕ್ಷಾಂತರ ಜನ ಇವತ್ತು ಉದ್ಯೋಗದಲ್ಲಿ ಅಲಿತಾರೆ ಟೈಮ್ನಲ್ಲಿ ಎಲ್ಲ ರೊಚ್ಚಿಗೆದ್ದವ್ರೆ. ದಯವಿಟ್ಟು ಅವ್ರಿಗೆ ಗೌರವ ಕೊಟ್ಟು ಗೌರವ ತಗೊಳ್ಳಿ. ಅವರು ನಿಮ್ಮಂತೆ ಮನುಷ್ಯರು. ಅವರು ಬದುಕೋಕ್ಕೋಸ್ಕರ ಬಂದಿದ್ದಾರೆ, ಸ್ವತಂತ್ರವಾಗಿ ಬದುಕೋಕ್ಕೋಸ್ಕರ ಈ ಜೀವನ ಕಟ್ಕೊಂಡಿದ್ದಾರೆ. ಅವ್ರಿಗೆ ಯಾರನ್ನು ಅವಮಾನ ಮಾಡೋದಾಗ್ಲಿ, ತೇಜೋವಧಿ ಮಾಡೋದಾಗ್ಲಿ, ಎಲ್ಲ ಮುಂದೆ ಕೀಳಾಗಿ ಕಾಣೋದಾಗ್ಲಿ ಯಾರು ಮಾಡಕೂಡದು. ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ. ಕೊರೋನಾ ವಾರಿಯರ್ಸ್ ಹೆಂಗೆ ಕೆಲಸ ಮಾಡಿದ್ರು ಆ ರೀತಿ ನಮ್ಮ ಡೆಲಿವರಿ ಬಾಯ್ಸ್ಗಳು ನಿಮಗೋಸ್ಕರ ಸೇವೆಗೆ ಸದಾ ಸಿದ್ಧರಿದ್ದೀವಿ. ನೀವು ಯಾವಾಗಾರ ಫೋನ್ ಮಾಡಿ ನಿಮ್ಮ ಸೇವೆಗೆ ನಾವು ಸಿದ್ಧರಿದ್ದೀವಿ. ನಮಗ್ ನೀವು ಸಿಂಪತಿ ತೋರಿಸಬೇಡಿ. ನಾವು ಮಾಡಿರೋಂಥ ಕೆಲಸಗಳಿಗೆ ನೀವು ನಮಗೆ
ಒಂದು ಥ್ಯಾಂಕ್ಸ್ ಹೇಳಿ ಸಾಕು. ಥ್ಯಾಂಕ್ಸ್ ಅಪ್ಪ ತಂದು ಕೊಟ್ಟಿದ್ದು ಅಂತ ಗೌರವ ಕೊಟ್ಟು ಗೌರವ ತಗೊಳ್ಳಿ. ಯಾರಿಗಾದ್ರೂ ಡೆಲಿವರಿ ಬಾಯ್ಸ್ಗಳಿಗಾಗ್ಲಿ, ಸ್ವಿಗ್ಗಿ ಝೊಮ್ಯಾಟೋದಲ್ಲಿ ಫೋಟೋಗಳಲ್ಲಾಗ್ಲಿ ಯಾರಾದ್ರೂ ಹೊಡೆದಿರೋದಾಗ್ಲಿ, ಬೈದಿರೋದಾಗ್ಲಿ, ಏನಾದ್ರೂ ದೂರುಗಳೇನಾದ್ರು ಬಂದಿದ್ದೆ ಆದ್ರೆ ಅಂದ್ರೆ ನಿಮ್ಮ ಮೇಲೆ ಎಫ್ಐಆರ್ ಹಾಕ್ಸ್ಬೇಕಾಗುತ್ತದೆ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಯಾರು ನೀವು ಹೊಡೆದ್ರು ಅವ್ರ ಮೇಲೆ ಎಫ್ಐಆರ್ ಹಾಕ್ಸಿ. ಇಷ್ಟು ದಿನ ನಾವು ಎಷ್ಟೇ ಕಿರುಕುಳ ಕೊಟ್ಟರು ನಾವು ತಡ್ಕೊಂಡಿದ್ದೀವಿ ಡೆಲಿವರಿ ಬಾಯ್ಸ್ಗಳು. ಇನ್ನು ಮುಂದೆ ನಾವು ತಡ್ಕೊಳ್ಳಲ್ಲ. ನಿಮ್ಗೆ ತಕ್ಕ ಶಾಸ್ತ್ರಿ ಮಾಡೇ ಮಾಡ್ತೀವಿ ನಾವು. ಯಾರು ಹೊಡಿತಾರೋ, ಯಾರ್ಯಾರು ಬೈತಾರೋ, ಯಾರ್ಯಾರು ಅವಮಾನ ಮಾಡ್ತಾರೋ, ಯಾರ್ಯಾರು ಕೀಳಿರಿಮೆ ಮಾಡ್ತಾರೋ ಅವ್ರೆಲ್ಲರ ಮೇಲೂ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಎಫ್ಐಆರ್ ಹಾಕ್ಸಿ ನಿಮ್ಮ ಮೇಲೆ ನಾವು ದೌರ್ಜನ್ಯದ ಕೇಸು, ದಬ್ಬಾಳಿಕೆ ಕೇಸು, ಲೈಂಗಿಕ ದೃಶ್ಯಗೋಸ್ಕರ ಎಷ್ಟೋ ಜನ ಬಳಸ್ಕೊಂಡಿದ್ದಾರೆ ಅನ್ನೋ ದೂರುಗಳು ಕೂಡ ಬಂದವೆ. ಪಾಪ ಎಷ್ಟೋ ಜನ ಮಕ್ಕಳುಗಳು, ಎಷ್ಟೋ ಜನ ಡೆಲಿವರಿ ಬಾಯ್ಸ್ಗಳಿದ್ದೀನಿ ಯಾರು ಮುಂದೆ ಹೇಳಿದ್ರೆ ನಮ್ಗೆ ಅವಮಾನ ಆಗ್ತದೆ ಅಂದ್ಬಿಟ್ಟು ಸುಮ್ಮನೆ ಇದ್ದಾರೆ. ಇಂಥವೆಲ್ಲ ಏನಾರು ಮಾಡಿದ್ದೆ ಕಂಡಿತು ಅಂತ ಹೇಳಿದ್ರೆ ನಿಮ್ಮನ್ನಂತೂ ಸುಮ್ಮನೆ ಬಿಡಲ್ಲ, ಬಲಿ ಹಾಕ್ತೀವಿ. ಡೆಲಿವರಿ ಬಾಯ್ಸ್ಗೆ ಗೌರವ ಕೊಟ್ಟು ಗೌರವ ತಗೊಳ್ಳೋದನ್ನ ಕಲಿಬೇಕು. ಎಲ್ರಿಗೂ ನಮಸ್ಕಾರ, ಶುಭರಾತ್ರಿ, ಶುಭೋದಯ, ಎಲ್ರಿಗೂ ಒಳ್ಳೇದಾಗ್ಲಿ. ಗುಡ್ ನೈಟ್.